ಒಂದು ಫ್ಲೈಟ್ ಟೇಕ್ ಆಫ್ ಆಗಿ 35 ವರ್ಷ ಆದಮೇಲೆ ಮತ್ತೆ ಅದೇ ಏರ್ಪೋರ್ಟಿಗೆ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದಂಥ ಫ್ಲೈಟ್ ಡೋರ್ ಓಪನ್ ಮಾಡಿ ನೋಡಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಕೊಡಿ. ಸೆಪ್ಟೆಂಬರ್ 4, 1954 ಸ್ಯಾಂಡಿಯಾಗೋ ಏರ್ಲೈನ್ಸ್ ಸೇರಿದಂಥ ಫ್ಲೈಟ್ 513 ಜರ್ಮನಿಯಿಂದ ಬ್ರೆಜಿಲ್ಗೆ ಪ್ರಯಾಣ ಬೆಳೆಸುತ್ತೆ. ಟೋಟಲ್ 88 ಪ್ಯಾಸೆಂಜರ್ಸ್ 4 ಕ್ರೂ ಮೆಂಬರ್ಸ್ ಜೊತೆ ಸ್ಟಾರ್ಟ್ ಆದಂಥ ಈ ಜರ್ನಿ 18 ಅವರ್ಸಲ್ಲಿ ಕಂಪ್ಲೀಟ್ ಆಗಬೇಕಾಗಿರುತ್ತೆ. ಬಟ್ ಫ್ಲೈಟ್ ಟೇಕ್ ಆಫ್ ಆದಂಥ 1 ಅವರ್ಗೆ ಫ್ಲೈಟ್ನ ಸಿಗ್ನಲ್ಸ್ ಕಂಪ್ಲೀಟಾಗಿ ಕಟ್ ಆಗುತ್ತೆ. ಟೋಟಲ್ 92 ಮೆಂಬರ್ಸ್ ಇರುವ ಈ ಫ್ಲೈಟು ಸಡನ್ನಾಗಿ ಮಾಯ ಆಗುತ್ತೆ. ಇದೆಲ್ಲ ಆದಮೇಲೆ ಸ್ಯಾಂಡಿಯಾಗೋ ಏರ್ಲೈನ್ಸ್ನ ಪರ್ಮನೆಂಟಾಗಿ ಬ್ಯಾನ್ ಮಾಡ್ತಾರೆ. 35 ಇಯರ್ಸ್ ಅಂದರೆ ಅಕ್ಟೋಬರ್ 10, 1989 ಸೇಮ್ ಪ್ಲಾಟ್ಫಾರ್ಮ್ ಮೇಲೆ ಒಂದು ಫ್ಲೈಟ್ ಲ್ಯಾಂಡ್ ಆಗುತ್ತೆ. 35 ವರ್ಷದಿಂದ ಮಾಯಾದಂಥ ಫ್ಲೈಟ್ನ ಸಡನ್ನಾಗಿ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಫ್ಲೈಟ್ ಡೋರ್ ಓಪನ್ ಮಾಡಿದಾಗ 92 ಸ್ಕೆಲಿಟನ್ಸ್ ಇರುತ್ತೆ. ಮಿಸ್ಟರ್ ಏನಂದರೆ 35 ವರ್ಷದಿಂದ ಈ ಫ್ಲೈಟ್ ಎಲ್ಲಿತ್ತು, ಇದನ್ನ ಯಾರು ಆಪ್ರೇಟ್ ಮಾಡಿದ್ರು, ಇಲ್ಲಿಗೆ ಯಾವ ಥರ ಲ್ಯಾಂಡ್ ಆಯಿತು ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಸ್ವಲ್ಪ ಜನ ಇದು ಟ್ರೈನ್ ಟ್ರಾವೆಲ್ ಮಾಡಿದೆ ಅಂತ ಹೇಳ್ತಾರೆ, ಆದರೆ ಇದು ಮಿಸ್ಟ್ರಿಯಾಗಿ ಉಳಿದಿದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.